ನಾನು ಮೇಲ್ಮನೆ ಸದಸ್ಯನಾಗಿದ್ದೆ. ನಿಮಿಷ ಸರ್ ಇಲ್ಲ ಅನ್ಬಿಟ್ರು ಸರ್ ಅವ್ರು ನಾನಿದ್ದೆ ಸರ್. ಹೌದು MLC ಹಂಗಾರೆ MLC ಶಾಸಕ ಅನ್ನಲ್ವ? ಹಂಗಾದ್ರೆ ತೆಗೆದಾಕೊಡಿ ವಿಧಾನ ಪರಿಷತ್ತು. ತಮ್ಗೆ ತಪ್ಪು ಕಲ್ಪನೆ. ಅದ್ಯಾವುದೋ ಚಿಲ್ಮೆ ಕಂಪ್ನಿ ಇತ್ತಲ್ಲ, ಅದು ಮೋಸ್ಟ್ಲಿ ಹೇಳಿರ್ಬೇಕು ಸ್ವಲ್ಪ ಮಾಹಿತಿ. ಅದ್ಯಾವುದೋ ಚಿಲ್ಮೆ ಅನ್ನೋದು ಒಂದಿತ್ತಲ್ಲ, ಅವು ತಪ್ಪು ಮಾಹಿತಿ. ಚಿಲುಮೆ ಒಲುಮೆ ಎಲ್ಲ ನಿಮ್ದೇ ಡಾಕ್ಟ್ರೆ. ದಯವಿಟ್ಟು ಮಾಜಿ ಮುಖ್ಯಮಂತ್ರಿಗಳು ಕರೆಕ್ಟ್ ಆಗಿ ಹೇಳ್ತಾವ್ರೆ, ಅದನ್ನ ನೀವು ತಪ್ಪು ಮಾಹಿತಿ ಕೊಡಬೇಡಿ. ಈಗ ನಾಟ್ ಆಪಾದನೆ ಪ್ರತಿಪಕ್ಷ ನಾಯಕರು ಮಾಡಿದ್ದಾರೆ, ಬಹಳ ಸ್ಪಷ್ಟವಾಗಿ ಹೇಳುವಂತದ್ದು ನೀವು ಮತ್ತೆ ಚರ್ಚೆ ಮಾಡುವ. ನಾನು ಹೇಳ್ತಾ ಇರೋದು ಶಾಸಕರು ಮಾಡ್ಕೊಂಡಿರ್ಬೇಕು. ಭೈರತಿ ನಾನು ನಿಮ್ದು ಅಂತ, ನಾನು ಮಾನ್ಯ ಶಾಸಕರ, ನಾನು ಚಿಲುಮೆ ನಿಮ್ದು ಅಂತ ಹೇಳ್ತಾ ಇಲ್ಲ. ನಾನು ಚಿಲುಮೆ ನಾನು ಚಿಲುಮೆ ನಿಮ್ದು ಅಂತ ನಾನು ಹೇಳ್ತಾ ಇಲ್ಲ. ಅದರಿಂದ ಏನಾದ್ರು ಮಾಹಿತಿ ಕೊಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು. ತಪ್ಪು ಮಾಹಿತಿ ಕೊಡುವಂತ ಕೆಲಸ ಮಾಡಬೇಡಿ ಅಂತ ನಾನು ಹೇಳ್ತಾ ಇರೋದು. ನಾನು ಹೇಳ್ತಾ ಇರೋದು ಮಾಜಿ ಮುಖ್ಯಮಂತ್ರಿಗಳು ಕರೆಕ್ಟ್ ಆಗಿ ಹೇಳ್ತಾ ಇದ್ರು, ನೀವು ಅವ್ರ ದಾರಿ ತಪ್ಪಿಸುವಂತ ಕೆಲಸ ಮಾಡಬೇಡಿ ಅಂತ. ನಾನು ಸ್ಪಷ್ಟವಾಗಿ ನಾನು ಹೇಳ್ತಾ ಇರೋದು ತಪ್ಪು ಮಾಹಿತಿ ನಿಮ್ ಬಂದೈತೆ ಅಂತ ಮಾತಾಡ್ರಿ ನೋಡೋಣ. ಚಿಲ್ಮೆ ಬಗ್ಗೆ ತಪ್ಪು ಮಾಹಿತಿ ನಿಮ್ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ನೀವು ತಪ್ಪಾಗ್ತಾ ಇದ್ದೀರಿ. ಹೌದು, ಅದರಿಂದ ನೀವು ಇಲ್ಲ ಅಶೋಕ್ ನಾನು ಇದ್ದೆ. ಸಾಮಾನ್ಯ ವ್ಯಕ್ತಿಯಾಗಿ ಹೇಳ್ತಾ ಇದ್ದೀನಿ ಡಾಕ್ಟರ್. ಮಾತಾಡಬಾರ್ದು. ನಾನು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಏನ್ ಹೇಳ್ತಾ ಇದ್ರು ಏನಾಯ್ತು? ಸಿದ್ದು ಸಹೋದರ ನಾರಾಯಣಸ್ವಾಮಿ, ಗಣೇಶ್, ನಾರಾಯಣ್ ಕೂತ್ಕೊಳ್ರಿ. ಗಣೇಶ್ ಗದ್ದಲ್ ಅವ್ರ ನಾರಾಯಣಸ್ವಾಮಿ ಅವ್ರು ಕೂತ್ಕೊಳ್ಳಿ. ಸುರೇಶ್ ಅವ್ರ ಅಶೋಕ್ ನಾರಾಯಣ್ ಆಯ್ತು. ಈಗ ಕೂತ್ಕೊಳ್ಳಿ. ಅದಕ್ಕೆ ಮತ್ತೆ ಸಮಯಾವಕಾಶ ನಿಮಗಿಂತ ಕೇಳ್ತಾ ಇದ್ದೀರಾ? ನೀವೇನು ನಾರಾಯಣಸ್ವಾಮಿ ಹೇಳ್ತಾ ಇದ್ದೀನಲ್ಲ ಗಣೇಶ್